ಕನಕದಾಸರ ಭಕ್ತಿಗೆ ಕಡಗೋಲು ಕೃಷ್ಣ ತಿರುಗಿದ ಕತೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಆದರೆ ಇದೀಗ ಆ ಒಂದು ಒಟ್ಟು ಕತೆಗೆ ಆ ಒಂದು ಭಕ್ತಿ ಸಿದ್ಧಾಂತಕ್ಕೆ ಮರುಜೀವ ಸಿಕ್ಕ ಹಾಗೆ ಆಗಿದೆ. ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿದಾಗ ಕನಕನ ಮಂದಿರವನ್ನು ದರ್ಶನ ಮಾಡಿದರು. ನಾವು ನೋಡ್ತಾ ಇರುವಂತಹ ಕನಕನ ಮಂದಿರವನ್ನು ಇಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. ಕನಕನ ಕಿಣಿಯ ಮುಂಭಾಗದಲ್ಲೇ ಇರುವಂತಹ ಈ ಮಂದಿರದಲ್ಲಿ ಕನಕದಾಸರಿಗೆ ಮಾಲಾರ್ಪಣೆಯನ್ನು ಮಾಡಿದರು. ಆ ನಂತರದಲ್ಲಿ ಅನೇಕ ಭಕ್ತರು ಬಂದವರು ಈ ಮಂದಿರಕ್ಕಿರ್ಬೋದು ಅಥವಾ ಇದರ ಎದುರಿನಲ್ಲೇ ಇರುವಂತಹ ಕನಕನ ಕಿಂಡಿಗಿರ್ಬೋದು ಸಾಗರೋಪಾದಿಯಲ್ಲಿ ಬರುವಂಥ ದೃಶ್ಯಾವಳಿ ಕಳೆದ ಒಂದು ವಾರದಿಂದ ತೀರಾ ಸಾಮಾನ್ಯವಾಗಿದೆ ಅಂತಲೇ ಹೇಳಬೇಕು. ಬಹಳ ಮುಖ್ಯವಾಗಿ ಕನಕದಾಸರ ಈ ಭಕ್ತಿ ಸಿದ್ಧಾಂತದ ಕತೆ ಎಲ್ಲರಿಗೂ ಗೊತ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕನಕದಾಸ ಅನ್ನುವಂಥ ಸಿನಿಮಾವನ್ನು ಮಾಡಿದಾಗ ಬಹಳ ಜನಪ್ರಿಯತೆ ಆಗಿತ್ತು. ಆ ನಂತರದಲ್ಲಿ ಕೃಷ್ಣ ಮಠಕ್ಕೆ ಬರುವ ಭಕ್ತರೆಲ್ಲರೂ ಕೂಡ ಕನಕನ ಕಿಂಡಿಯಿಂದ ಕೃಷ್ಣ ದರ್ಶನ ಮಾಡುವುದಕ್ಕೆ ಉತ್ಸುಕರಾಗಿದ್ದರು. ಆ ನಂತರದಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿನ ಕ್ಯೂ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂದರೆ ಕೃಷ್ಣ ಮಠದ ಹಿಂಭಾಗದಿಂದ ಬಂದು ಕೃಷ್ಣ ದರ್ಶನವನ್ನು ಮಾಡಿ ಅಲ್ಲಿಂದಲೇ ವಾಪಸ್ ಹೋಗುವಂಥ ವ್ಯವಸ್ಥೆ ಇತ್ತು. ಆದ್ದರಿಂದ ಕನಕನ ಕಿಂಡಿಯ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಹೋಗ್ತಾರೋ ಆ ನಂತರದಲ್ಲಿ ಕನಕನ ಕಿಂಡಿ ಒಂದು ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ. ಈ ಹಿಂದೆಂದಿಗಿಂತಲೂ ಹೆಚ್ಚು ಜನ ಪ್ರತಿದಿನ ಸಾವಿರಾರು ಜನ ಬಂದು ಕನಕನ ಕಿಂಡಿಯ ಮೂಲಕ ಕೃಷ್ಣ ದರ್ಶನವನ್ನು ಮಾಡುವುದನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದಿಂದ ಬರುವಂತಹ ಸಾಕಷ್ಟು ಮಂದಿ ಪ್ರಧಾನಮಂತ್ರಿಯವರು ಬಂದು ಹೋದ ಸ್ಥಳ ಇದೇನಾ ಅಂತ ಕೇಳಿ ಕನಕನ ಕಿಂಡಿಯ ಮುಂಭಾಗದಲ್ಲಿ ನಿಂತು ಕೃಷ್ಣ ದರ್ಶನವನ್ನು ಮಾಡುವಂಥದ್ದು ಒಂದು ಪ್ರತೀತಿಯ ರೀತಿಯಲ್ಲಿ ಕಳೆದ ಒಂದು ವಾರದಿಂದ ನಡೆದು ಬರ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಗಮನಾರ್ಹ ಸಂಗತಿ ಕೂಡ ಹೌದು. ಸೊ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇದೊಂದು ಗಣನೀಯ ವಿಷಯ ಕೂಡ ಹೌದು. ಅದರ ಜೊತೆಗೆ ಕನಕನ ಕಿಂಡಿಗೆ ಏನು ಸುವರ್ಣದ ಲೇಪನವನ್ನು ಕೂಡ ಮಾಡಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರ ಒಂದು ಉಸ್ತುವಾರಿಯಲ್ಲಿ ಅದು ಆಗಿರುವಂಥದ್ದು. ಅವರ ಖರ್ಚಿನಲ್ಲಿ ಆ ಒಂದು ಏನು ಚಿನ್ನದ ಲೇಪನದ ಕನಕನ ಕಿಂಡಿ ನಿರ್ಮಾಣ ಆಗಿದೆ. ಆ ನಂತರ ಕೂಡ ಒಂದು ಪ್ರಧಾನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಕನಕನ ಕಿಂಡಿ ಅನ್ನುವಂಥದ್ದು. ಆ ಕನಕನ ಕಿಂಡಿಗೆ ಅದರದ್ದೇ ಆದ ಮಹತ್ವ ಇದೆ. ಪರ್ಯಾಯ ಪೀಠ ಕುಳಿತುಕೊಳ್ಳುವಂತಹ ಸ್ವಾಮೀಜಿಯವರಿರ್ಬೋದು, ಇಲ್ಲಿಗೆ ಭೇಟಿ ನೀಡುವಂತಹ ಯಾವುದೇ ಗಣ್ಯರಿರಬಹುದು, ಪ್ರತಿಯೊಬ್ಬರೂ ಕೂಡ ಕನಕನ ಕಿಂಡಿಯ ಮೂಲಕವೇ ಮೊದಲಾಗಿ ಕೃಷ್ಣ ದರ್ಶನವನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಪ್ರಧಾನಮಂತ್ರಿಯವರು ಬಂದಾಗ ಕನಕನ ಒಂದು ಭಕ್ತಿ ಸಿದ್ಧಾಂತದ ಕಥೆಯನ್ನು ಹೇಳಿರುವಂಥದ್ದು, ಕನಕನ ಕಿಂಡಿಯ ಕಥೆಯನ್ನು ಹೇಳಿರುವಂಥದ್ದು, ಕೃಷ್ಣ ಪಶ್ಚಿಮಕ್ಕೆ ತಿರುಗಿದ ಕಥೆಯನ್ನು ಹೇಳಿರುವಂಥದ್ದು, ಕನಕನ ಮಂದಿರದಲ್ಲಿ ಒಂದು ಕನಕದಾಸರಿಗೆ ಹಾರಾರ್ಪಣೆಯನ್ನು ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಒಂದು ಗಮನ ಸೆಳೆಯುವ ಸಂಗತಿಯಾಗಿ ಮಾರ್ಪಟ್ಟಿದೆ. ಕಳೆದ ಒಂದು ವಾರದಿಂದ ನಾವಿಲ್ಲಿ ಗಮನಿಸೋದಾದರೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಬಂದು ಕನಕನ ಕಿಂಡಿಯ ಮೂಲಕ ಕೃಷ್ಣ ದರ್ಶನವನ್ನು ಮಾಡ್ತಾ ಇದ್ದಾರೆ. ಶ್ರೀಮಠದ ದಿವಾಣರಾದ ಪ್ರಸನ್ನಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಮೋದಿಯವರು ಎಲ್ಲಿ ಹೋದರೂ ಕೂಡ ತನ್ನ ಚಾಪು ಮೂಡಿಸ್ತಾರೆ ಅನ್ನುವಂಥ ಒಂದು ಮಾತಿದೆ. ಕನಕನ ಕಿಂಡಿಗೆ ಅವರು ಬಂದರು, ನೋಡಿದರು, ಕನಕದಾಸರಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಭಕ್ತರ ಫ್ಲೋ ಆ ಭಾಗದಲ್ಲಿ ಜಾಸ್ತಿ ಆಗಿದೆ ಅನ್ನೋ ಅಭಿಪ್ರಾಯ ಇದೆ. ನೀವು ಅದನ್ನು ಕಂಡುಕೊಂಡಿದ್ದೀರಾ ಹೇಗೆ ಅಂತ? ನಮಸ್ಕಾರ. ಹೌದು, ನೀವು ಹೇಳಿದ್ದರಲ್ಲಿ ಮಾತಿನಲ್ಲಿ ಒಂದು ಸತ್ಯಾಂಶ ಇದೆ. ಹಿಂದೆ ಕೃಷ್ಣ ದೇವರ ದರ್ಶನಕ್ಕೆ ಸಾಮಾನ್ಯ ಬರುವವರ ಒಂದು ಸಂಖ್ಯೆ ಇದೆ, ಅದು ಮಾಮೂಲಿಯಾಗಿದೆ. ಆದರೆ ನಮ್ಮ ಮೋದಿಜಿಯವರು ಬಂದ ನಂತರ ವಿಶೇಷವಾಗಿ ಅಲ್ಲಿ ಕನಕದಾಸರ ಗುಡಿಯಲ್ಲಿ ಅವರು ಭಕ್ತಿ ಭಾವದಿಂದ ಹಾರಾರ್ಪಣೆ ಮಾಡಿ ಮತ್ತು ಕನಕ ಕಿಂಡಿಯನ್ನು ಸುವರ್ಣಲೇಪಿತ ಕನಕ ಕಿಂಡಿಯನ್ನು ಉದ್ಘಾಟನೆ ಮಾಡಿದ ನಂತರ ಅದನ್ನು ನೋಡಲಿಕ್ಕೆ ಅಂತ ಬರುವವರು ತುಂಬ ಜನ ಜಾಸ್ತಿ ಇದ್ದಾರೆ. ಹಾಗೆ ಕೃಷ್ಣ ಮಠಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಜನಗಳು ಬಂದು ಕೃಷ್ಣನ ದರ್ಶನ ಪಡೆಯುವ ಒಂದು ಸಂಖ್ಯೆಯನ್ನು ನಾವು ಜಾಸ್ತಿ ಆಗುವುದನ್ನು ಗಮನಿಸ್ತಾ ಇದ್ದೇವೆ. ಇದು ನಮ್ಮ ಮೋದಿಜಿಯವರು ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದೇನು ಪ್ರಭಾವ ಬೀರ್ತಾರೆ, ಅದರ ಪರಿಣಾಮ ಅಂತೇಳಿ ಹೇಳ್ಬೋದು. ಇದು ಪ್ರಸನ್ನಾಚಾರ್ಯರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.